ಬೇತಮಂಗಲದ ಅಂಬೇಡ್ಕರ್ ಪ್ರತಿಮೆಯ ಮುಂಭಾಗ ಏನು ಅಮಿತ್ ಶಾ ಅವರು ಗೃಹ ಸಚಿವರಾದಂಥ ಅವರು ಸದನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಲೇಖನವಾಗಿ ಮಾತಾಡಿ ಅವರಿಗೆ ಅವಮಾನಪಡಿಸಿದಂಥ ಎಲ್ಲ ತಳ ಸಮುದಾಯಗಳನ್ನು ಕೂಡ ಅವಮಾನ ಮಾಡುತ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಶ್ರಯದಲ್ಲಿ ಇವತ್ತು ಅವರು ಗೃಹ ಸಚಿವರಾಗಬೇಕಂದ್ರೆ ಅವರು ಕೊಟ್ಟಿರುವಂಥ ಭಿಕ್ಷೆ ಸಂವಿಧಾನ ಅಡಿಯಲ್ಲಿ ಅವರು ಗೃಹ ಸಚಿವರಾಗಿದ್ದಾರೆ. ಅವರು ಆಗಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸಬೇಕು. ಅದರ ಕಾರಣ ಎಲ್ಲ ಸಮುದಾಯಗಳು ಕೂಡ ಸದನದಲ್ಲಿ ಬಾಬಾ ಸಾಹೇಬ್ ಅಂತೇಳಿ ಕಳಕಳಿನೇ ಅವ್ರನ್ನ ಅಳವೇಕನಾಗಿ ಮಾತಾಡಿದ ಸಂದರ್ಭದಲ್ಲಿ ಅಲ್ಲಿರೋಂಥ ಎಲ್ಲ ಕೂಡ ಸದನದಲ್ಲಿ ದಿಗ್ಭ್ರಮಣೆಯಿಂದ ಒಂದು ಮೌನವಾಗಿ ಎಲ್ಲರೂ ಕೂಡ ಅವ್ರ ಮುಂದೆ ನೋಡ್ತಾರೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡ್ತಾ ಇದ್ದಾರೆ. ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಈ ದೇಶಕ್ಕೆ ಎಲ್ಲ ಸಮಾನತೆಯನ್ನು ಎಲ್ಲ ಪ್ರಜೆಗಳು ಕೂಡ ಸಮಾನತೆಯನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ಅವಮಾನವಾಗಿ ಮಾತಾಡ್ತಾ ಇದ್ದಾರೆ. ಇಂಥವರಲ್ಲಿ ಮೋದಿಜಿಯವರಿಗೆ ಹೇಳ್ತಿದ್ದೀನಿ, ಮೋದಿಯವರಿಗೆ ಇವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಒಂದು ಈ ದೇಶವನ್ನು ಸಂವಿಧಾನವನ್ನು ಕೊಟ್ಟು ಅವರಿಗೆ ಇವತ್ತು ಕೂಡ ಮೋದಿಜಿಯವರು ಅವ್ರು ಕೊಡಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆ ಅಂಥದ್ದಲ್ಲಿ ಅವ್ರ ಕಳಕಳಿಯನ್ನು ಹೇಳ್ತೀನಿ. ಸಮುದಾಯಗಳಲ್ಲಿ ಅವ್ರಿಗೆ ಅಕ್ರೆ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಅಭಿಮಾನ ಇದ್ದರೆ ಈ ಕೂಡಲೇ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು, ಆ ಗೃಹ ಸಚಿವದ ಖಾತೆಯನ್ನು ರದ್ದು ಮಾಡಬೇಕು, ಕಾನೂನು ರೀತಿಯಲ್ಲಿ ಅವ್ರಿಗೇನು ಶಿಕ್ಷೆ ಕೊಡಬೇಕನ್ನೋದನ್ನೇನೋ ಆ ಶಿಕ್ಷೆ ಕೊಡಬೇಕು. ಇಲ್ಲದಿದ್ದಲ್ಲಿ ಇಡೀ ರಾಜ್ಯಾದ್ಯಂತ ಕೂಡ ಬೆಂಕಿ ಹತ್ತುವ ಕಾರ್ಯಕ್ರಮವನ್ನು ದಲಿತ ಸಂಘರ್ಷ ಸಮಿತಿ ಎಲ್ಲ ಸಂಘಟನೆಗಳು ಕೂಡ ಹೋರಾಟ ಮಾಡುವಂಥ ಸ್ಥಿತಿ ಬಂದಿದೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋಂಥ ಆಶ್ರಯದಲ್ಲಿ ಎಲ್ಲ ಸಮುದಾಯಗಳು ಕೂಡ ಈ ಆಶ್ರಯದಲ್ಲಿ ಇವಾಗ ನಾವು ಅವರ ಬದುಕಿನಲ್ಲಿ ಬದುಕ್ತಾ ಇದ್ದೀವಿ. ಅವರಿಲ್ಲ ಅಂದರೆ ಕೂಡ ತಳ ಸಮುದಾಯಗಳು ಬೀದಿಗೆ ಬಂದು ಬಟ್ಟೆ ಹಾಕುವಂಥ ಪರಿಸ್ಥಿತಿ ಕೂಡ ಇರ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲಾಖೆವಾಗಿ ಮಾತಾಡುವಂಥ ಅಮಿತ್ ಶಾ ಅವರಿಗೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಅವರು ಅಡಿಯಲ್ಲಿ ಕೆಲಸ ಮಾಡುವಂಥ ಮೋದಿಜಿಯವರು ಅವರಿಗೆ ಏನು ಶಿಕ್ಷೆ ಕೊಡಬೇಕು ಕಾನೂನು ರೀತಿಯಲ್ಲಿ ಇದ್ರೆ ಮುಂದಿನ ದಿನದಲ್ಲಿ ಈ ಸರ್ಕಾರವನ್ನು ಬೀಳಿಸುವಂಥ ಕೆಲಸ ಮಾಡ್ತೀವಿ ದಲಿತ ಸಂಘರ್ಷ ಸಮಿತಿ ಅಂತ ಹೇಳ್ತಾ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜೈ ಭೀಮ್. ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರನ್ನು ಹೀಯಾಳಿಸಿದ್ದಾರೆ. ಏನಂತಂದರೆ ಅಂಬೇಡ್ಕರ್ ಅಂತ ಇದೊಂದು ಫ್ಯಾಷನ್ ಆಗೋಗಿದೆ. ಆ ಫ್ಯಾಷನನ್ನು ಬಿಟ್ಬಿಟ್ಟು ದೇವರನ್ನು ನೆನೆಸ್ಕೊಂಡಿದ್ರೆ ನಿಮಗೆ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಅವಮಾನ ಮಾಡಿದ್ದಾರೆ. ಇದನ್ನು ನಾವು ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು, ಮತ್ತು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳು ನಮ್ಮ ಎಲ್ಲ ಸೇರಿಕೊಂಡು ನಾವಿವತ್ತು ಬೇತಮಂಗಲ ಅಂಬೇಡ್ಕರ್ ಪುತ್ಥಳಿ ಮುಂದೆ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕಂತ ಹೇಳ್ಬಿಟ್ಟು ಒಂದು ಧಿಕ್ಕಾರಗಳನ್ನು ಕೂಗ್ತಾ ಇದ್ದೀವಿ. ದಯವಿಟ್ಟು ಅವ್ರನ್ನ ಸಂಪುಟದಿಂದ ವಜಾ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರವಾಗಿರ್ತಕ್ಕಂಥ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ನಮ್ಮ ಪತ್ರಕರ್ತರ ಮೂಲಕ ತಿಳಿಯಪಡಿಸ್ತಾ ಇದ್ದೀನಿ. ಬಂಧುಗಳೇ, ಸಂವಿಧಾನ ವಿರೋಧ ಅಮಿತ್ ಶಾ ಅವರಿಗೆ, ಸಂವಿಧಾನ ವಿರೋಧ ಅಮಿತ್ ಶಾ ಅವರಿಗೆ, ಅಮಿತ್ ಶಾ ಅಮಿತ್ ಶಾ ಬಿಜೆಪಿ ಬಿಜೆಪಿ ಅಮಿತ್ ಶಾ ಅಮಿತ್ ಶಾ ಮೋದಿ 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 ಬಿಜೆಪಿ ಬಿಜೆಪಿ ಅಮಿತ್ ಶಾ ದಲಿತ ವಿರೋಧಿ ಅಮಿತ್ ಶಾಗೆ ಹೇಳಿದಿಕ್ಕಾರ, ಅಮಿತ್ ಶಾಗೆ ಹೇಳಿದಿಕ್ಕಾರ, ದಲಿತ ವಿರೋಧಿ ಅಮಿತ್ ಶಾಗೆ ಹೇಳಿದಿಕ್ಕಾರ ಮುಖಾಂತರ ಇವತ್ತಿನ ಹೋರಾಟ ಏನಿದೆಯಪ್ಪ ಅಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವಂತಹ ಸಂವಿಧಾನದ ಅಡಿಯಲ್ಲಿ ಅವರು ಏನಿದ್ದಾರೆ ಮೀಸಲಾತಿ ಕ್ಷೇತ್ರದಿಂದ ಗೆದ್ದು ಬಂದಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈ ದಿನ ನಮ್ಮ ಸಂವಿಧಾನವನ್ನು ಹಲವಾರು ದೇಶಗಳಲ್ಲಿ ಕೊಂಡಾಡ್ತಾ ಇದ್ದಾರೆ. ನಿಮ್ಮ ಲಿಖಿತ ರೂಪದ ಸಂವಿಧಾನದಿಂದ ನಮ್ಮ ದೇಶಕ್ಕೆ ಯಾವ ರೀತಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವತಃ ಮೋದಿಜಿಯವರೇ ಹೋಗಿ ಇನಾಗ್ರೇಷನ್ ಮಾಡೋದು, ಅಲ್ಲಿ ನಮ್ಮ ಸಂವಿಧಾನ ಬಗ್ಗೆ ಅರಿವು ಮೂಡಿಸೋದು, ನಮ್ಮ ಬಾಬಾ ಸಾಹೇಬರ ಬಗ್ಗೆ ಪುತ್ಥಳಿ ಅನಾವರಣ ಮಾಡೋದು, ಇದೇ ರೀತಿಯಾಗಿ ಪ್ರತಿಯೊಂದು ನಾನಾ ರೀತಿಯ ಉತ್ತಮವಾದ ಪ್ರಯೋಜನಕಾರಿ ಕೆಲಸಗಳನ್ನು ಮಾಡಿ ಬಂದಿರ್ತಾರೆ. ಆದರೆ ನಮ್ಮ ದೇಶದಲ್ಲಿ ನಮ್ಮ ಕೇಂದ್ರದ ಸಚಿವ ಸಂಪುಟದಲ್ಲಿ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವ್ರು ಏನು ಹೇಳಿದಾರಪ್ಪ ಅಂದರೆ
ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಜಪ ಮಾಡ್ತಾರೆ, ಬೇರೆ ದೇವರನ್ನ ಜಪ ಮಾಡಿದ್ರೆ ನಮ್ಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾರೆ. ಅಲ್ಲಯ್ಯ ಅಮಿತ್ ಶಾ, ನೀನು ಗೆದ್ದು ಬರ್ಬೇಕಂದ್ರೆ ಅಂಬೇಡ್ಕರ್ ಮಾಡಿರುವಂತ ಸಂವಿಧಾನ ತಿದ್ದುಪಡಿ ನಿನಗೆ ಬೇಕಾಗಿರುತ್ತೆ. ನಿನಗೆ ಓಟ್ ಹಾಕ್ಬೇಕಂದ್ರೆ ಜನರಿಗೆ ಕೊಟ್ಟಿರುವಂತ ಹಕ್ಕಾಗಿರುವಂತ ಸಂವಿಧಾನ ಮೂಲಕ ಮತದಾರರ ಹಕ್ಕ ನೀಡಿರುವಂತ ಜನರಿಂದ ಗೆದ್ದು ಬರ್ಬೇಕಾದ್ರೆ ಸಂವಿಧಾನ ಬೇಕಾಗಿರುತ್ತೆ. ಈಗ ನೀನು ಸ್ವರ್ಗ ಬೇಕಂದ್ರೆ ದೇವ್ರು ಬೇಕಂತೇನಯ್ಯ. ದೇವ್ರು ಬೇಕಂದ್ರೆ ಏನ್ ಮಾಡ್ಬೇಕು, ನೀನು ದೇವ್ರ ಹತ್ರನೇ ಹೋಗ್ಬಿಟ್ಟು ಅಲ್ಲೇ ಗೆದ್ದು ಅಲ್ಲೇ ಸತ್ತೋಗ್ಬಿಡ್ಬೇಕಾಗಿತ್ತು. ಇಲ್ಲಿ ಏನಕ್ಕೆ ಬಂದ ಜನರ ಮಧ್ಯೆ? ಇಲ್ಲಿ ಅಲ್ಲೂ ಅವ್ರು ಬಂದ್ಬಿಟ್ಟು ಒಂದು ಸದನದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೀನಾಯವಾಗಿ ಅಳಿಸ್ತಾ ಇದ್ರೆ, ಇನ್ನು ಮಿಕ್ಕಿದಂತ ಏನಿದ್ದಾರೆ ನಾಯಕರು ಸುಮಾರು ಒಂದು 10 ನಿಮಿಷಗಳ ಕಾಲ ಒಂದು ಸದನದಲ್ಲಿ ನಿಬ್ಬೆರಗಾಗಿ ಕೂತ್ಬಿಟ್ಟಿರ್ತಾರೆ. ಯಾಕೆ ಕಾರಣ? ಅವರಲ್ಲಿ ಒಗ್ಗಟ್ಟಿಲ್ಲ ಕಾರಣ. ಯಾರಾದರೂ ಅಲ್ಲಿ ಪ್ರಶ್ನೆ ಮಾಡಿದರೆ ಗದ್ದಲವಾಗಿ ಅಮಿತ್ ಶಾ ಅವರಿಗೆ ಒಳ್ಳೆಯ ಬುದ್ಧಿ ಮಾತು ಅಲ್ಲೇ ಕಳಿಸ್ಬೇಕಾಗಿತ್ತು. ಆದರೆ ನಮ್ಮ ದೇಹದಲ್ಲಿ ಏನಪ್ಪ ಅಂದರೆ ಒಗ್ಗಟ್ಟಿನ ಅಭಾವ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಇಂಥ ರೀತಿಯ ನಾಯಕರು ಯಾರಾದರೂ ಇದ್ದಾರೆ ಅಂದರೆ ಅವರಿಗೆ ನಮ್ಮ ಯೋಗಿ ಆದಿತ್ಯನಾಥ ಮಾಡ್ತಾ ಇದ್ದಾರೆ, ಬುಲ್ಡೋಜರ್ ಸಿಸ್ಟಮ್ ಮಾಡಿ ಅವ್ರು ಇದು ಮಾಡಬೇಕು. ನೋಡಿ ಬಂಧುಗಳೇ, ನಾನು ಹೇಳ್ತೀನಿ, ನಮ್ಮ ಈ ಒಂದು ಸಂವಿಧಾನ ಬಂದ್ಬಿಟ್ಟು ಬರೀ SC ST OBC ಇವ್ರಿಗೆಲ್ಲ ನಮ್ಮ ಈ ಒಂದು ದೇಹದಲ್ಲಿರುವ ಪ್ರತಿಯೊಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಂವಿಧಾನ ಅನ್ವಯಿಸುತ್ತೆ. ದಯವಿಟ್ಟು ಹೇಳ್ತೀನಿ, ಏನಿದ್ದಾರೆ ಮೋದಿಜಿ ಅವರು, ಅವರಿಗೆ ನಮ್ಮ ಬಾಬಾ ಸಾಹೇಬ್ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಕಾಳಜಿ ಏನಾದರೂ ಒಂದಿದ್ರೆ ಅವ್ರಿಗೆ ಕೂಡಲೇ ಅವ್ರನ್ನ ಬಂದ್ಬಿಟ್ಟು ಸಚಿವ ಸಂಪುಟನ ವಜಾ ಮಾಡಿ ಅವರು ಕ್ಷಮೆ ಯಾಚಿಸಿ ದಯವಿಟ್ಟು ಅವ್ರಿಗೆ ಉತ್ತಮ ರೀತಿಯಲ್ಲಿ ಶಿಕ್ಷೆಯನ್ನು ನೀಡಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ. ಜೈ ಭೀಮ್. ಅಂಬೇಡ್ಕರ್ ಮಾಡಿದಂತಹ ಸಂವಿಧಾನವೇ ಕಾರಣ. ಮಾನ್ಯ ಗೃಹ ಸಚಿವರಾದಂಥ ಅಮಿತ್ ಶಾ ರವರು ಅಂಬೇಡ್ಕರ್ ಅವರ ಬಗ್ಗೆ ಹೀನಾಯವಾಗಿ ಮಾತಾಡಿರುವುದು ನಾವೆಲ್ಲರೂ ಸೇರಿ ಕಾಣಿಸ್ತೀವಿ. ಅವ್ರನ್ನ ಈ ಕೂಡಲೇ ಪ್ರಧಾನಿ ಮೋದಿಯವರು ಗಡೀಪಾರ್ ಮಾಡಬೇಕು, ಇಲ್ಲಂದರೆ ಅವರು ಸಂಪುಟದಿಂದ ವಜಾ ಮಾಡಬೇಕು. ಆದ್ದರಿಂದ ನಾವು ಕೇಳ್ಕೊಳ್ಳೋದೆಲ್ಲ ಸಮಿತಿ ಅವರಿಂದ ಎಲ್ಲರ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೇವೆ. ಇವತ್ತಿನ ದಿವಸ ನಾವು ಈ ಸ್ಥಿತಿಯಲ್ಲಿದ್ದೀವಿ, ಅಂಬೇಡ್ಕರೇ ಕಾರಣ. ನಾವೆಲ್ಲ ಈ ಬೀದಿಗೆ ಬರಬೇಕು, ಹೆಣ್ಮಕ್ಳು ಓಡಾಡಬೇಕು ಅಂದರೆ ಅಂಬೇಡ್ಕರೇ ಕಾರಣ. ಅಂಥವ್ರನ್ನ ಅವರು ಈಡಾಳೆ ಮಾಡಿರೋದಕ್ಕೆ ಅವರು ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತ ನಾವು ಹೆಣ್ಮಕ್ಳೆಲ್ಲನೂ ಬೇಡಿಕೆ ಇಡ್ತೀವಿ. ಮೋದಿಜಿಯವರು ನಂಬಿಕೆ ಇದ್ದರೆ ಅವ್ರನ್ನ ಫಸ್ಟು ಇಲ್ಲಿಂದ ಹೊರಗಾಕಬೇಕು ಅಂತ ನಮ್ಮೆಲ್ಲ ಬೇಡಿಕೆ. ದಲಿತ ವಿರೋಧಿ ಅಮಿತ್ ಶಾಗೆ, ದಲಿತ ವಿರೋಧಿ ಅಮಿತ್ ಶಾಗೆ, ಅಂಬೇಡ್ಕರ್ ಅವರ ವಿರೋಧಿ ಅಮಿತ್ ಶಾಗೆ.